Hello everyone. Today we are going to present pronoun. Pronoun ಅಂದರೆ ಸರ್ವನಾಮ ಪದಗಳು. Is a parts of speech second. After noun we are going to present pronoun. Pronoun is a word which is used to instead of noun. Meaning pronoun ಅನ್ನೋದು ಒಂದು ಪದ which is used to instead of noun. ಅಂದರೆ ನಾಮಪದಗಳ ಬದಲಾಗಿ ಬಳಸುವಂತಹ ಪದಗಳನ್ನು pronoun ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ he, she, it, they, you. ಯಾವ ರೀತಿ ಯೂಸ್ ಆಗುತ್ತದು? he is a doctor. she is a girl. It is a dog. There are my friends. They. It's a pronoun. For example, without using pronouns, the sentence will be like not formatting in correct way. Like for example, you see, Likita is good girl. Likita is looking so beautiful. Likita is scoring good marks. ಅಂದರೆ ಲಿಖಿತಾಗೆ ಇಲ್ಲೆಲ್ಲ ಹೇಳ್ತಿರೋದು. ಸೊ ನಾವು ಪದೇ ಪದೇ ಲಿಖಿತ ಅಂತ ಬಳಸೋದ್ರಿಂದ ಸೆಂಟೆನ್ಸ್ ಏನಾಗ್ತಿದೆ, ಫಾರ್ಮೇಷನ್ ಕರೆಕ್ಟಾಗಿ ಆಗ್ತಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ನ ನಾವು ಸ್ಲಿಟ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತೀವಿ? ಪ್ರನೌನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಲಿಖಿತ ಅನ್ನೋದು ಬದಲು ನಾವು ಏನನ್ನು ಯೂಸ್ ಮಾಡ್ಬೋದು? ಶಿ ಅಂತ ಯೂಸ್ ಮಾಡ್ಬೋದು. ಸೊ ಈ ರೀತಿ ಈ ನಾಮಪದಗಳನ್ನು ಪ್ರತಿ ಬಾರಿ ಬಳಸೋದ್ರಿಂದ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗೋದಿಲ್ಲ. ಆದ್ದರಿಂದ ನಾವು ಈ ಪ್ರನೌನ್ಸನ್ನು ಯೂಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.